ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ, ನೈಜ ನಾಯಕ ಬೇಡ್ರಪಡಿಯ ರಾಜ್ಯಾಧ್ಯಕ್ಷ. ಏನು ನಿನ್ನೆ ನಡೆದಿರ್ತಕ್ಕಂಥ ಬೆಂಗಳೂರಿನಲ್ಲಿ ಶಾಸಕರ ಭವನದಲ್ಲಿ ನಡೆದಿರ್ತಕ್ಕಂಥ ಮೀಟಿಂಗ್ ಬಗ್ಗೆ ಪ್ರತಿಯೊಬ್ಬರಿಗೂ ಡೀಟೇಲ್ ಅನ್ನ ಹಂಚ್ಕೊಳಕ್ ಆಗ್ಲಿಲ್ಲ. ಬಟ್ ಇವಾಗ ನಾನು ಪ್ರತಿಯೊಂದನ್ನ ಹಂಚ್ಕೊಳ್ತೀನಿ. ಇವತ್ತು ನಮ್ಮ ಸಮುದಾಯದಲ್ಲಿ ಎಷ್ಟು ಜನ ಬುದ್ಧಿವಂತರಿದ್ದಾರೆ, ಎಷ್ಟು ಜನ ವಿದ್ಯಾವಂತರಿದ್ದಾರೆ, ಎಷ್ಟು ಜನ ಫೈನಾನ್ಸಿಯಲಿ ಫಿಟ್ ಆಗಿರೋರಿದ್ದಾರೆ, ಎಷ್ಟು ಜನ ಸಾಮಾನ್ಯ ಜ್ಞಾನ ತಿಳ್ಕೊಂಡಿರ್ತಕ್ಕಂಥವ್ರಿದ್ದಾರೆ ಅನ್ನೋದ್ರ ಬಗ್ಗೆ ಮೊನ್ನೆ ಬಹಳ ಚೆನ್ನಾಗಿ ಗೊತ್ತಾಗಿತ್ತು. ಅಂದ್ರೆ 26/1/2025 ಭಾನುವಾರದ ದಿನ ಈ ವಿಚಾರವನ್ನ ನಾನು ಎಷ್ಟು ಸಾರಿ ಹೇಳಿದ್ರು ಸಾಲದು. ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಬುದ್ಧಿಜೀವಿಗಳು, ವಿದ್ಯಾವಂತರು, ಸಮಾಜದ ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿಗಳು ಬಂದು ಆ ಊರಿನಲ್ಲಿ ಆಗ್ತಾ ಇರ್ತಕ್ಕಂಥ ಘಟನೆಗಳ ಬಗ್ಗೆ ವಿವರಣೆ ಮಾಡ್ತಾ ಸಮಾಜದ ಬದಲಾವಣೆಯನ್ನ ಯಾವ ರೀತಿ ಮಾಡಬೇಕು, ಇದ್ರ ಬದಲಾವಣೆ ಮೂಲ ಅಸ್ತ್ರ ಇವತ್ತು ನಾವು ಹೇಳ್ತೀವಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀವಿ. ST ಅಂತ ಸೇರಿಸ್ಕೊಳ್ಳೋದಕ್ಕಿಂತ ಮುಂಚೆ SC ST ಅಂತ ಸೇರಿಸ್ಕೊಳ್ತೀವಿ. ಉದ್ದೇಶ ಇಷ್ಟೇ, ಜನಸಂಖ್ಯೆ ಆಧಾರದ ಮೇಲೆ SC ಯ ಜನಸಂಖ್ಯೆ 17% ಇದ್ರೆ ST ಯ ಜನಸಂಖ್ಯೆ ಇವಾಗ 7% ಆಗಿದೆ ಅಂತ ಹೇಳ್ತಾರೆ. ಇವತ್ತು ಅದು ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂಗೆ. ಈಗ ಮೊದಲಿದ್ದಂತ 3% ಮೀಸಲಾತಿಯಲ್ಲಿ ಎಷ್ಟೋ ಜನ ವಿದ್ಯಾವಂತರನ್ನ ಹೊರಗಡೆ ತಂದಿತ್ತು. 7% ಮಾಡಿ ಅನ್ಯ ಜಾತಿಯವ್ರನ್ನ, ಅಂದ್ರೆ ಈ ಗಂಗಮತಸ್ಥರು, ಕಬ್ಬೇರು, ಆಮೇಲೆ ಕೋಲಿ, ಅವ್ ಯಾವ